ಹೇಳ್ದಕ್ಕೆ ಏನ್ ಮಾಡ್ತಿದೀವ? ಏನಿಲ್ಲಕ್ಕೆ ಈಗ ತಾನೇ ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದೆ. ಕುಂತೀವ್ನಿ. ಹೆಂಗಿದಳು ಸೊಸೆ? ಹ್ಞೂ ಚೆನ್ನಾಗವಳೆ, ಇಲ್ಲೇ ಕೂತವಳೆ. ಗಂಡು ಎತ್ತು ಕಳ್ಸಕ್ಕಾಯ್ತಿಲ್ವಾ? ಅಯ್ಯೋ ಅದಕ್ಕೆ ಅದೇ ಹಾಕಿ ಸುಮ್ಕಿರಿ. ಅವಳು ಬಸ್ರಿ ಇವಳು ಬಸ್ರಿ ಅದಕ್ಕೆ ನಾದ್ನೀರು ಒಂದೇ ಬಾಕ್ಲಲ್ಲಿ ತಿರುಗ್ಬೇಡ್ದಲ್ಲ ಅದಕ್ಕೆ. ಅಯ್ಯೋ ನಿಮ್ಮ ಮನೆ ಕಲೆ ಅದು, ನಿಮ್ಮ ಮನೆ ಒಂದೇ ಬಾಕ್ಲಲ್ಲಿ ತಿರ್ಗಂಗಿಲ್ವೇನೋ? ಅಯ್ಯೋ ಅದೇ ಹಾಕ್ಬೇಕು, ಬೇಡ ಸುಮ್ಮನಿರಿ. ಸರಿ ಬಿಡು, ಹಂಗಾರೆ ಒಂದು ಕೆಲಸ ಮಾಡು, ಇವಳನ್ನ ಅಲ್ಲ ಕಳಿಸ್ತೀನಿ. ಒಂದು 2 ದಿವಸ ಇರ್ಸ್ಕೊ, ಅವಳನ್ನ ಇಲ್ಲಿ ಕಳಿಸು. ಬೇಕಾದ್ರೆ ಊಟ ಗೀಟ ಮಾಡ್ಕೊಂಡು ಒಂದು 2 ದಿವಸ ಇದ್ಬಿಟ್ಟು ಬರ್ತಾಳಂತೆ. ನೋಡೋಕ್ಕಾಯ್ತದೆ ಬಿಡೋದಕ್ಕೆ ಅಂತೀನಿ, ನೋಡೋದ ಅವ್ನು ಬರಲಿ ಹಂಗಂತೀನಿ, ನೋಡೋದ ಬಿಡಿ. ಇನ್ನೇನು ಸಮಾಚಾರ? ಹೇಳೋ ವಿಷಯನ ಮರ್ತ್ಕೊಬಿಟ್ಟೆ ಕಣವ, ನಾನು ಫೋನ್ ಮಾಡಿದ್ದೆ ಮರ್ತ್ಕಡಿ ನೋಡಲಿ. ಏನತ್ತೆ ಏನು ಸಮಾಚಾರ? ನೆನೆ ಸಂಜೆಲಿ ಯಾಕೋ ಆಯ್ತಾರ ಜೀವಕ್ಕೆ ಅಂದ್ಲ, ಅದಕ್ಕೆ ಇಲ್ಲೇ ಕ್ಲಿನಿಕ್ ಕರ್ಕೊಂಡೋಗಿ ತೋರ್ಸಕ್ಕೆ ಹೋಗಿದ್ದಕ್ಕೆ ಡಾಕ್ಟ್ರು ಮನೆ ಮಾಮೂಲಿ ಪ್ರೆಗ್ನೆಂಟಿ ಟೆಸ್ಟು ಅದೇನೋ ಮಾಡ್ತಾರಲ್ಲ, ಹಂಗೆ ಮಾಡಿ ನೋಡಿದ್ರು. ಕವಿತನು ಬಸ್ರಿಯಾಗಳ ಕಣವ. ಹೆಂಗ ಬಿಡೋದಕ್ಕೆ ದೇವರು ಒಳ್ಳೇದು ಮಾಡಲಿ ತಗೆ ಪಾಪ. ನನಗೆ ನಿಜವಾಗ್ಲೂ ಅದಕ್ಕೆ ನೀವೇನಾರು ಅನ್ಕೊಳ್ಳಿ, ಎಷ್ಟೇ ಆದ್ರೂ ಅಶೋಕ್ ನೀರಿ ಮಗ ಅಲ್ವಾ? ಅಯ್ಯೋ ಮೊದಲು ಕವಿತನಿಗೆ ಒಂದು ಆಗ್ಬಿಟ್ರೆ ಸರಿಯಾಗಿರೋದಲ್ಲ ಅಂತ ಇದು ಮಾಡ್ತಿದ್ದೆ ಕಣಕ್ಕೆ. ನಿಜವಾಗ್ಲೂ ಬುಡಿ ಎತ್ತಾಗೆ ಏನೋ ಒಂದು ಒಳ್ಳೇದಾಯ್ತು ಪಾಪ. ಹೆಂಗೋ ಅತ್ತಾಗೆ ಒಳ್ಳೆ ಸಿಹಿಯ ಸುದ್ದಿನ ಹೇಳಿದ್ರಿ ಬಿಡಿ. ಅದಕ್ಕೆ ನೆನ್ನೆ ರಾತ್ರಿ ನಾನು ಒಂದು 7:15 ಕರ್ಕೊಂಡೋಗಿದ್ನ. ಅವನು ಅಶೋಕಾಗ ಕೆಲ್ಸಕ್ಕೆ ಹೋಗಿ ಬಂದಿತ್ತಿಲ್ಲ, 9 ಗಂಟೆ ಲೋನ್ ಬರೋದು. ನಾನೇ ಕರ್ಕೊಂಡೋಗಿದ್ದೆ. ಆಗಾಗ ಅಂದರು ಅಷ್ಟೊತ್ತಿನಲ್ಲೇ ಫೋನ್ ಮಾಡಿಸ್ತೇನೆ ನಿನಗೆ ಹೇಳೋದನ್ಬಿಟ್ಟು ಫೋನ್ ಎತ್ನಿಲ್ವಲ್ಲ ನೀನು, ಎಲ್ಲಿಗೋಗಿದೆ? ಎಷ್ಟು ಒಂದು 7:30 8 ಗಂಟೆಲಿ ಮಾಡಿದ್ರೆ ಮುಖನವ? ಇಲ್ಲ ಮನೆ ಗೊತ್ತಿಲ್ಲ, ಒಂದು ಬರ್ತಡೇ ಮಾಡಿದ್ರು ಒಂದು ಮಗಿಯಿಂದ ಕರೆದಿದ್ರು, ಅಲ್ಲಿಗೂ ಹೋಗಿದ್ದೆ ನಾನು. ಅವಳು ಎತ್ತಿಲ್ವಲ್ಲ? ಅವಳು ಒಳಗಿದ್ಲೇನೋ, ನಾನು ರೂಮಲ್ಲಿ ಮುಡುಗ್ಬಿಟ್ರೆ ಕೇಳ್ಸಕ್ಕೆಲ್ಲ ಕಣಕ್ಕೆ ಸರಿಯಾಗಿ ಫೋನು. ಸರಿ ಕಣವ ಆಯಿತು, ಕೊಡಿ ಕವಿತನ ಕೊಟ್ಟು ಮಾತಾಡ್ತೀನಿ. ಕೊಡ್ತೀನಿ, ಮಾತಾಡು ಕವಿತಾ ಮಾತಾಡು. ಹಲೋ ಅಮ್ಮ, ಚೆನ್ನಾಗಿದ್ದೀರಾ? ಕರ್ ಮಗಳೇ ಚೆನ್ನಾಗಿವ್ನಿ, ಚೆನ್ನಾಗಿದ್ದೀವ ನೀನು? ಅಯ್ಯೋ ಹೆಂಗೋ ಬಿಡವ, ಆ ಭಗವಂತನ ದಯೆಯಿಂದ ಒಂದು ಒಳ್ಳೇದಾಯ್ತಲ್ಲ. ಏನೋ ಒಳ್ಳೇದಾಯ್ತು. ಚೆನ್ನಾಗಿರು, ನಗ್ನಗಿತ ಖುಷಿಯಾಗಿರು, ಯಾವ್ದ್ರ ಬಗ್ಗೆ ತಲೆಗೆಡ್ಸ್ಕೊಬೇಡ ನೀನು ಮಗ, ನೆಮ್ಮದಿಯಾಗಿರು. ಹೆಂಗೋ ಭಗವಂತ ಅದೇ ಹೆಂಗೋ ದೇವ್ರ ದಯ ಏನೋ ಒಂದು ಒಳ್ಳೇದಾಗದೆ, ಯಾವ್ದ್ರ ಬಗ್ಗೆನೂ ತಲೆಗೆಡ್ಸ್ಕೊಬೇಡ ನೀನು, ಚೆನ್ನಾಗಿರವ ನೀನು. ಯಾವ್ದ್ರ ಬಗ್ಗೆನೂ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡ ಮಾತ್ರ. ನೆಮ್ಮದಿಯಾಗಿ ಆರಾಮಾಗಿ ಹೆಂಗಿರ್ಬೇಕು ಹಂಗೆ ಇಟ್ಕೊಂಡು ಹೋಗು, ಒಳ್ಳೇದಾಗಲಿ ಪಾಪ. ನಿಜವಾಗ್ಲೂ ನೀನು ಏನಾರು ಅನ್ಕೊಂಬಗ, ಏನೋ ಚೆನ್ನಾಗಿದ್ರೆ ಬೇಕಾದ್ರೆ ನೋಡ್ಬೋದು. ಹಾಳಾದ್ರು ನೋಡೋಕ್ಕದ್ದವ, ಹಾಳಾದ್ರು ನೋಡೋಕ್ಕದ್ದ ಹೇಳು? ಏನೋ ಒಂದು ಒಳ್ಳೇದಾಗಲಿ ಕಣವ. ಹೆಂಗೋ ಭಾಳ ಖುಷಿ ಆಯಿತು. ಅವಳು ಸೌಮ್ಯ ಪ್ರೆಗ್ನೆಂಟ್ ಅಂದ ತಕ್ಷಣವ ನಿನಗೊಂದು ಆಗ್ನಿವಲ್ಲ ಅಂತ ನಾನು ನೀನೇ ಬಂದೆ ನನ್ನ ಕಣ್ಣು ಮುಂದ್ಗಡೆ. ಪಾಪ ವೇಣಿಗೊಂದು ಆಗ್ಬಿಟ್ಟಿದ್ರೆ ಎಷ್ಟೋ ಸರಿಯಾಗಿರೋದಲ್ಲ ಅಂತ. ಹಂಗೆ ದೇವರು ಹೆಂಗೋ ಒಳ್ಳೇದು ಮಾಡ್ತಾ ಚೆನ್ನಾಗಿರು ಕಂದ. ಮತ್ತೆ ಇನ್ನೇನಮ್ಮ, ನಮ್ಮನೆ ವಿಷಯ ಹೆಂಗಿದಾರು, ಚೆನ್ನಾಗಿ ನೋಡ್ಕೊಂಡಿದಾರ? ಅಯ್ಯೋ ಗೊತ್ತಿಲ್ಲ ಕಣವ, ನಮ್ಗೆ ಎಲ್ಲಿ ನಮ್ಮ ಪುಟ್ಟು ಮಾತಾಡೋಳ ನಿಮ್ಮವ್ವ? ಮಾತಾಡೋಳವ? ಹೇಳು, ನಿನಗೆ ಗೊತ್ತಿಲ್ವಾ ಹೆಂಗೆ ಅಂತವ? ಏನು ನಮ್ಮ ಕಂಡ್ರೆ ಸಿಡ್ದು ಬೀಳ್ತಾಳೆ, ಏನೋ ನಾವು ಅವಳು ರೂಢ ತಿಂದ್ಬಿಟ್ಟಿವೇನೋ, ಅವಳಿಗೇನೋ ಮಾಡಬಾರ್ದು ಮಾಡಿವೇನೋ ಹಂಗೆ ಆಡ್ತಾಳೆ. ನಿನ್ನ ಕಣ್ಣು ಮಟ್ಟಿಗೆ ಏನೋ ಕಿತ್ಕೊಂತಿದ್ದ ನಾವು. ಅಮ್ಮ ನಮ್ಗೆ ಗೊತ್ತಿರೋ ನೀವು ಎಂತಿರೋ ಅಂತ ಸುಮ್ಮನಿರಿ, ಬೇಜಾರು ಮಾಡ್ಕೋಬೇಡಿ. ನಾನು ಕೇಳಿದೆ, ಯಾಕೋ ಕನ್ಸ್ಕೊಳ್ಳೋದು ಸರಿ ಇಲ್ಲ, ಏನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಏನು ಅಂತ. ಅಷ್ಟು ಬಗೆಯಿಂದನೂ ಬರ್ಕೊಡ್ಬೇಡಿ ಮನೆ ಅಂತ ಅಷ್ಟು ಮಟ್ಟಿಗೆ ಬರ್ಕೊಂಡು ಕೇಳ್ದೆ ನಮ್ಮ ಮೇಲೆ ಆಟೋಕ್ಕೆ ಬರ್ಕೊಟ್ರು ಸೊಸೆಗೆ. ಅದಕ್ಕೆ ಏನು ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊಂಡಿದ್ದಾಳ ಅಂತ ಅಷ್ಟೇ ನಮಗೆ ಬೇಕಾಗಿರೋದು. ಅಯ್ಯೋ ಯಾರಿಗಾರು ಬರ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ಏನಪ್ಪ ಅಂದ್ರೆ ಚೆನ್ನಾಗಾರು ನೋಡ್ಕೊಬಿಟ್ರೆ ಸಾಕು. ಅಯ್ಯೋ ದೇರ ಕಾಣೆ ಕಣ್ಮಗ, ನೀನೇನಾರು ಅನ್ಕೋ, ಇವಮ್ಮ ಎಂತ ಕಟ್ಕಿ ಅಂದ್ರೂ ಸಿಕ್ಕಿಲ್ಲ. ಒಂದ್ಸತಿ ಮನ್ಸು ಕೆಟ್ಟೋದ್ಮೇಲೆ ಮಗ ಏನೇ ಆದರೂ ಆಸೆ ಬರೋಕಿಲ್ಲ ಕಣ್ಮಗ. ಮನ್ಸಿಗೆ ಆಸೆ ಬಂದದ ಹೇಳಿ ನೀನೇ. ನಮ್ಗೆ ಎಷ್ಟು ಬೇಜಾರಾಕಿಲ್ಲ ಮಗ, ಅಷ್ಟೆಲ್ಲ ಇದು ಮಾಡಿರೋರಿಗೆ, ಅಷ್ಟೆಲ್ಲ ಮಾಡಿದವಳಿಗೆ ಇವಳು ನಮ್ಮನ್ನ ಹಿಂಗೆ ಇಷ್ಟವಾಗಿ ಇದು ಮಾಡಿದ್ಲು, ಎಲ್ಲರ ಕೈಲಿ ಏನೇನು ಹೇಳ್ಕೊಂತಿರ್ಬೋದ್ಲು. ನಮ್ಗೆ ಎಷ್ಟು ಬೇಜಾರಾಕಿಲ್ಲ. ಅಯ್ಯೋ ನಿಜಮ್ಮ ಬೇಜಾರಾಯ್ತದೆ, ಹಂಗೆ ಆಡ್ದಾಗ ಎಂತರಿಗೂ ಬೇಜಾರಾಯ್ತು, ನನಗೆ ಬೇಜಾರಾಕಿಲ್ವಾ? ನನಗೂ ಬೇಜಾರಾಯ್ತು ನೋಡಿ. ಈಗ ನನ್ನ ಅದೃಷ್ಟವ ಇಂಥ ಸಿಹಿಯ ಸುದ್ದಿನೂ ನನ್ನ ತಾಯಿ ಕೊಟ್ಟು ಹೇಳ್ಕೊಳ್ಳೋಂಥ ಅದೃಷ್ಟ ತಂದಿಲ್ಲ ನಾನು. ಏನು ಮಾಡಿರಿ? ಅಯ್ಯೋ ಅದೇ ಕಂಗಂದು ನಾನು ನಿನ್ನ ತಾಯಿ ಅನ್ನಂಗೆ ಅಲ್ವಾ? ನಿಜ ಕಣಮ್ಮ, ನಮ್ಗೆ ನೀವೇ ತಾಯಿ ನಂಗಿದ್ದೀರಿ ನಿಜವಾಗ್ಲೂ. ಏನೋ ದೇವರು ಒಳ್ಳೇದು ಮಾಡಲಿ, ನೀವಾರು ಚೆನ್ನಾಗಿರೋದಕ್ಕೆ ನಮ್ಮನ್ನ ಕರೆದಾರು ಭಾವನಿಸ್ತೀರಿ. ಅಯ್ಯೋ ತಾಯಿ ನಮ್ದು ಏನು ಗೊತ್ತಾ, ನಾನು ಚೆನ್ನಾಗಿರ್ತೀನಿ ಕಣವೆ, ಎಲ್ಲರೂ ಕೊಟ್ಟವೆ ಸರೂರು ಬೇಕು ನನಗೆ. ಏನು ಮಾಡಿಯವ್ವ? ಇವಳು ಮಗನು ಸೊಸೆನು ಬಂದ ತಕ್ಷಣ ಜನಗಳು ಕೊಟ್ಟು ಮಾತಾಡೋದೇ ಬಿಟ್ಬಿಟ್ಲು. ಅವಳು ಕಟ್ಕೊಂಡು ನಮ್ಗೇನು, ನೀನು ಏನಾರು ಅನ್ಕೊ, ನಾನು ವಿಚಾರಿಸಕ್ಕೆ ಹೋಗಿಲ್ಲ ಕಣ್ಮಗ. ಅಯ್ಯೋ ಬೇಡ ಬಿಡಂಟಿ, ಹೇಳ್ತಿದ್ದು ನನಗೆ ಒಂದು ಫೋನ್ ಮಾಡೋಕ್ಕಿಲ್ಲ, ನಾನೇ ಹಿಂಗೆ ವಿಚಾರಿಸ್ತಾ ಕುಂತೀನಿ ನಿಮ್ಮ ಕುಟೆ. ನಮ್ಮಮ್ಮ ನನಗೆ ಒಂದು ಫೋನ್ ಮಾಡೋಕ್ಕಿಲ್ಲ. ಪುಟ್ಟಿದ ಒಂದು ಮಾತು ಹೇಳ್ತೀನಿ, ನಿಮ್ಮ ಅತ್ತೆ ನಿಮ್ಮ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸ್ತದೆ ನಿನ್ನ, ಆಯಿತಾ?
ನೀ ನಮ್ಮನ್ನ ಪ್ರೀತಿಸೋರ್ಗಿಂತವ ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ನ ಇಷ್ಟಪಟ್ಟರೆ ಇಷ್ಟ ಒಳ್ಳೇದು. ಸುಮ್ಮನಿರು. ಅವಳಿಗೆ ಮಗಳು ಬೇಕಾಗಿಲ್ಲ, ಅಳಿಮೈ ಬೇಕಾಗಿಲ್ಲ. ಬೇರೆದಾಗಿದ್ರೆ ಎಷ್ಟು ಕೊಂಡಾಡೋರು, ನಾನು ಅಳಿಮೈಯ ಮನೆ ಕಟ್ಕೊಡ್ತು, ಹಂಗೆ ಮಾಡ್ತು ಹಿಂಗೆ ಮಾಡ್ತು ಅಂತ. ನಿಮ್ಮ ಅವನಲ್ಲಿ ಆ ನಿಯತ್ತಿಲ್ಲ. ನೀನು ಎಷ್ಟಾರು ಅನ್ಕೋ ಯಾರು ಅನ್ಕೋ ನೋಡಿ, ಹಿಂಗೆಲ್ಲ ಎತ್ತು ಕಟ್ಸಾಳ ಅನ್ಕೊಂಡ್ರು ಸಿಕ್ಕಿಲ್ಲ. ನಿಮ್ಮ ಅವ್ವನ ಬುದ್ಧಿ ಸಟ್ಟೆಗೂ ಹಿಡಿಯಕ್ಕಿಲ್ಲ ನನಗೆ. ಅಯ್ಯೋ ಬಿಡಮ್ಮ, ನಮ್ಗೆ ಹಿಡ್ದಮ್ಮ ಅವ್ರ ಬುದ್ಧಿ, ನಮಗೂ ಹಿಡಿಯಕ್ಕಿಲ್ಲ. ಏನು ಮಾಡಿರಿ? ಯೋಚನೆ ಮಾಡಬೇಡ, ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಗೆ ಕಾಲ ಕಳಿತಾಯಿ. ಅವಳು ಕಟ್ಕೊಂಡು ಹಿಂಗೇನು ಸರಿ ಅಮ್ಮ. ನಾಷ್ಟ ಇನ್ನೂ ಏನು ಮಾಡಿಲ್ಲ ಕಣವ. ಈಗ ಡೈರಿಗೆ ಹಾರಾಕ್ಬಿಟ್ಟು ಬಂದೆ, ಇಷ್ಟೊತ್ತಿಗೆ ಮಾಡೋಕ್ಕಿಲ್ಲ. ನಿಮ್ಮ ಅಪ್ಪ ಇಷ್ಟೊತ್ತಿಗೆ ತಿನ್ನಕ್ಕಿಲ್ಲ ಕಣ್ಮಗ. ಊಟವ ಏನಿದ್ರು 10-10:30 11 ಗಂಟೆ ಆಗಬೇಕು. ಅದೇ ಅಭ್ಯಾಸ ಆಗ್ಬಿಟ್ಟದಲ್ಲ. ಒಂಚೂರು ಲೇಟಾಗೆ ತಿನ್ನೋದು ನಾವು. ಅದಕ್ಕೆ ಚೆನ್ನಾಗಿದ್ದಾರ? ಹ್ಞೂ ಚೆನ್ನಾಗವಳೆ ಕಣವ, ಚೆನ್ನಾಗವಳೆ. ಸರಿ ಕಣವ, ಕೊಡ್ತೀನಿ ಅತ್ತೆ ಕೈಲಿ. ಹಾಂ ಕೊಡ್ಲಾ. ಇನ್ನೇನವ ಜನಕ್ಕೆ ಇನ್ನೇನು ಇಲ್ಲ ಕಣಕ್ಕೆ. ಆಯಿತು ನೋಡದ. ಇನ್ನೊಂದು 2 ದಿವಸ ಬಿಟ್ಕೊಂಡ್ರೆ ಕಳಿಸ್ತೀವಿ ಇವಳನ್ನ. ಬೇಕಾರೆ ನೀನು ಸೊಸೆ ಕಳಿಸ್ಕೊಡು. ಒಂದು 2 ದಿವಸ ಇರಿಸ್ಕೊಂಡು ಏನಾದ್ರು ಒಳ್ಳೇದು ಕೆಟ್ಟದ್ದು ಮಾಡಿ ಇಕ್ಕಿ ಕಳಿಸ್ತೀವಂತೆ. ಸರಿಯಾ? ಸರಿ ಅದಕ್ಕೆ ಆಯಿತು. ಬರಲಿ ಅವನು ಬತ್ತೆ ಕೇಳ್ಕೊಂಡು ಫೋನ್ ಮಾಡ್ತೀನಿ ಅದಕ್ಕೆ. ಸರಿ ಕಣವ ಆಯಿತು. ಮಾಡು. ಇನ್ನೇನಕ್ಕೆ ಒಳ್ಳೆ ಸಿಹಿಯ ಸುದ್ದಿ ಹೇಳಿದ್ರಿ. ಅಯ್ಯೋ ಹೆಂಗೋ ಅವಳದೊಂದು ಚಿಂತೆಗೆ ಹೋಗಿತ್ತು ಅಂತ ಮಗ. ನಿಜವಾಗ್ಲೂ ಹಿಂಗೆ ಆಗೋಯ್ತಲ್ಲ ಇವಳು ಹೊಟ್ಟೆ ಒಂದು ನೋಡ್ಕೋಬೋದಾಗಿತ್ತು ಅಂತವ. ವಸೀತಾಗಿತ್ತಿಲ್ಲ ನನಗೆ. ಹೆಂಗೋ ಈಗ ಒಂಥರ ಮನ್ಸಿಗೆ ಸಮಾಧಾನ ಆಯಿತು. ಹೆಂಗೋ ಬಿಡತ್ತೆ, ಹೆಂಗೋ ದೇವ್ರದಾಗಿಂದ ಒಂದು ಒಳ್ಳೇದಾಯ್ತಲ್ಲ. ತಲೆಗೆ ಎಡ್ಸ್ಕೊಳ್ಳೋದು ಬೇಡ. ಇನ್ನೇನವ ಇನ್ನು ಏನಿಲ್ಲ ನಾಷ್ಟ? ದೋಸೆ ಉದಾರ ಕಣವ. ಗೊಜ್ಜು ಮಾಡಿ ಆಲೂಗಡ್ಡೆ ತರಕಾರಿ ಎಲ್ಲ ಹಾಕಿ ಗೊಜ್ಜು ಮಾಡಿ ದೋಸೆ ಉಯ್ಕೊಟ್ರು. ಅವ್ರವ್ರು ತಿನ್ಬಿಟ್ಟು ಕೆಲ್ಸಕ್ಕೆ ಹೋದ್ರು. ಈಗ ನಾವು ಇಸ್ಕೊಂಡು ತಿನ್ಬೇಕು. ದೋಸೆ ಉಯ್ತಾ ಕೂತವ್ರೆ ತಿನ್ಬೇಕಲ್ಲ. ಹೋಗಿ ತಿನ್ನೋದ್ರಕ್ಕೆ ಹೆಂಗೋ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ ಕಣವ. ಅಯ್ಯೋ ಪಾಪ ಹೊಟ್ಟೆಗೆ ಒಂದು ನೋಡ್ನೇವಲ್ಲ ಅಂತ ಬೇಜಾರಾಗಿತ್ತು. ಈಗ ಒಂಥರ ಮನ್ಸು ಸಮಾಧಾನ ಆಯಿತು. ಅಯ್ಯೋ ನನಗೂ ಹಂಗೆ ಅದೇ ಒಂದು ಇದಾಗೋಗಿತ್ತು. ಹೆಂಗೋ ಅವ್ನು ಹೊಟ್ಟೆಗೆ ಒಂದು ನೋಡ್ಬಿಟ್ಟು ಸಾಕಲ್ಲಪ್ಪ ನನಗೆ. ಆ ಭಗವಂತ ಇಷ್ಟು ಬಂದು ಕಂಡುಬಿಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ. ಏನೋ ಒಂದು ಒಳ್ಳೇದಾಗ್ಲಿವ. ಸರಿ ಆಯಿತು. ನೀನು ಬರ್ನಿಲ್ಲ? ಬರ್ತೀನಿ ಸುಮ್ಕಿರಿ. ನನಗೂ ಸೋಮೇನು ನೋಡಂಗಾಗದೆ. ನೋಡ್ತೀನಿ, ಬರ್ತೀನಿ ಸುಮ್ಕಿರಿ. ಅವನೇನಾದ್ರೆ ಆಯಿತು ಓಟ್ ಬರ್ತೀವಿ ಅಂದರೆ ಬೇಕಾರೆ ಇವಳ ಸೋಮ್ಯನ ಕವಿತನ್ನು ಕಳಿಸ್ಕೊಡಿ, ಇಲ್ಲಿ ಇರ್ಸ್ಕೊಂಡಿರ್ತೀನಿ. ಒಂದು 4 ದಿವಸ ಇರಲಿ. ಇವಳು ಬೇಕಾರೆ ಅಲ್ಲಿ ಇರ್ತಾಳಂತೆ. ಸರಿ ಕಣವ ಆಯಿತು. ಹಂಗೆ ಮಾಡೋಕ್ಕಾಯ್ತದೆ ಬಿಡು. ಫೋನ್ ಮಾಡಿ ಯಾತ್ಕುವೆ. ಸರಿ ಆಯಿತು. ಏನತ್ತೆ ಅವೇನು ಕವಿತಾ ಪ್ರೆಗ್ನೆಂಟ್ ಆಗಿದ್ದಂತೆ ಕಲೆ. ವಾ ಏನೋ ಒಳ್ಳೇದಲ್ಲಿ ಬಿಡಿ. ಹೆಂಗೋ ದೇವ್ರದಿಂದ ಪಾಪ ಹೆಂಗೋ ಒಂದು ಆಯಿತು ಅತ್ತಾಗೆ. ಇದು ನೀನು ಊರ್ಗೋದಿಯಾ ಅದ್ಕೆರವ್ರಿಗೆ? ಅದೇನೋ ಅದಕ್ಕೇನು ಅದನ್ನೀರು ಒಂದೇ ಬಾಕ್ಲಲ್ಲಿ ತಿರುಗಬೇಡ್ದು ಅಂತಾರೆ. ಅದನ್ನೇ ಯಾಕೆ ಸೋಮೆ ಬೇಕಾದ್ರೆ ಇಲ್ಲಿಗೆ ಬರಲಿ, ನಿನ್ನ ಸೊಸೆ ಕಳಿಸ್ಕೊಡು, ಅಲ್ಲಿ ಇರ್ಸ್ಕೊತೀನಿ ಒಂದು 3 ದಿವಸ. ಅವಳು ಇರಲಿ ಇವಳು ಇರಲಿ ಅಂತ ಅಂತವ್ರೆ. ಹೆಂಗೆ ಮಾಡಿ ನೋಡೋದು ಅವ್ರು ಬರಲಿ, ಕೇಳ್ತೀನಿ ಸುಮ್ಕಿರತ್ತೆ. ಸರಿ ಬಿಡು. ನಾಷ್ಟಕ್ಕೆ ಏನು ಮಾಡ್ತಿದ್ದಿ? ಏನು ಮಾಡೋಣಕ್ಕೆ? ರವೆ ಅದೆಲ್ಲ ಒಂಚೂರು ಉಪ್ಪಿಟ್ಟು ಕೆತ್ಕೊಡೋಗೋದಾಗೆ ಮಧ್ಯಾಹ್ನಕ್ಕೆ ಏನಾದ್ರು ಮಾಡ್ಕೊಳಕ್ಕಾಯ್ತದೆ. ಸರಿ ಅತ್ತೆ ಆಯಿತು, ಮಾಡ್ತೀನಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.